ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ಏನಪ್ಪ ಇದೆಲ್ಲ ಈ ಥರದ್ದು ಹಾಕ್ಕೊಂಡಿದ್ದಾಳೆ ಇವಳು ಅಂತ ನೀವು ಅನ್ಕೋಬೋದು. ಜ್ಯುವೆಲ್ರಿದು. ಸೊ ಇದೆಲ್ಲ ಯಾವುದು ಅಂದರೆ ಚಿನ್ನದ ಇಲ್ಲ, ಇದೆಲ್ಲ 1 ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿದು. ನಾನು ಇವತ್ತಿನ ವ್ಲಾಗ್ನಲ್ಲಿ ಫ್ರೆಂಡ್ಸ್ ಅಂದರೆ 1 ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿದು ತೋರಿಸ್ತಾ ಇಲ್ಲ, 92.5 ಸಿಲ್ವರ್ ಗೋಲ್ಡ್ ಜ್ಯುವೆಲ್ರಿದು ತೋರಿಸ್ತಾ ಇದ್ದೀನಿ. ಅಂದರೆ ಸೇಮ್ ಚಿನ್ನದಂತೆ ಕಾಣುವಂತಹ ಆಭರಣಗಳನ್ನ ತೋರಿಸ್ತಾ ಇದ್ದೀನಿ. ಸೊ ಅದನ್ನ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಸೇಮ್ ಚಿನ್ನದ ಥರನೇ ಇರುತ್ತೆ ಅದು. ಸೊ ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ನಲ್ಲಿ. ಮತ್ತು ಮನಿ ಸೇವಿಂಗ್ ಟಿಪ್ಸ್ನ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆಗೆ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸ್ಕಿಪ್ ಮಾಡಿ ಮಾತ್ರ ನೋಡಬೇಡಿ, ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ತೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ತೋರಿಸ್ತಾ ಇದ್ದೀನಲ್ಲ, ಸೊ ನೆಕ್ಲೇಸ್ ಕಮ್ ಇದು ಅಂದರೆ ಲಾಂಗ್ ಚೈನು ಪ್ಲಸ್ ಇದು ಎರಡೂ ಸೇರಿದ್ರೆ ಲಾಂಗ್ ಹಾರ ನಿಮಗೆ ಒಂದು 16 ಗ್ರಾಮ್ವರೆಗೂ ಬರುತ್ತೆ. ಸೊ ಅದ್ರದ್ದು ಪ್ರೈಸ್ ಹೇಳಬೇಕು ಅಂದರೆ ಆಲ್ಮೋಸ್ಟ್ ಒಂದು 20,000 ಬರ್ಬೋದು ಅದು ಲಾಂಗ್ ಹಾರ. ಮತ್ತು ಇದು ಚಿಕ್ಕದ ನೆಕ್ಲೇಸ್ ಇದೆಯಲ್ಲ, ಅದು ಒಂದು 15,500 ಅಂದರೆ 16,000 ಬರುತ್ತೆ. ಸೊ ಅವರೊಂದು ಸ್ವಲ್ಪ ಡಿಸ್ಕೌಂಟೂ ಮಾಡಿಕೊಡ್ತಾರೆ ಭವಾನಿ ಜ್ಯುವೆಲರ್ಸ್ದು. ಸೊ ನಿಮಗೆ ಒಂದು 1,000 ಬಿಡ್ಬೋದು ಅವರು. ಸೊ ಇವತ್ತಿನ ಇದು ಸಿಲ್ವರ್ ಪ್ರೈಸ್ ಎಷ್ಟಿದೆ ಅಂದರೆ ಫ್ರೆಂಡ್ಸ್, ನಾ ಹೇಳಿದ್ನಲ್ಲ ದಿನೇ ಜಾಸ್ತಿ ಆಗ್ತಾ ಇದೆ, 170 ರುಪೀಸ್ ಥರ ಇದೆ ಇವತ್ತಿನ ಪ್ರೈಸ್. ಸೊ ಇದೂ ಅಷ್ಟೇ, ಮೇಲ್ಗಡೆ ನೆಕ್ಲೆಸ್ 15,000 ಬರುತ್ತೆ, ಮತ್ತು ಆ ಒಂದು ಹಾರ ನಿಮಗೆ 16,500 17,000 ಆಗುತ್ತೆ. ಯಾಕೆಂದರೆ ಬೀಡ್ಸ್ ಎಲ್ಲ ಬಂದಿದೆ ಅಲ್ವಾ. ಸೊ ಬೀಡ್ಸ್ ಬಂದು ಕೆಳಗಡೆ ಪೆಂಡೆಂಟಿಗೆ ತೂಕ ಇರುತ್ತೆ. ಸೊ ಅದು ವೇಟ್ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ. ಅದರಲ್ಲಿ ಬೇಕಾದ್ರೆ ನಿಮಗೆ ಲೈಟ್ ವೇಟ್ ಬೇಕು ಅಂದ್ರೂ ಸಿಗುತ್ತೆ ಅವ್ರ ಶಾಪಲ್ಲಿ. ಮತ್ತು ಈ ಒಂದು ನೆಕ್ಲೆಸ್ ನೋಡಿ, ಇದೊಂದು ಸ್ವಲ್ಪ ಹೆವಿ ಬರುತ್ತೆ. ಸೊ ಅದೊಂದು ಆಲ್ಮೋಸ್ಟ್ ಒಂದು 18,000 16,000 ಬರ್ಬೋದು. ಮತ್ತು ಈ ಒಂದು ಇದು ಅಷ್ಟೇ, ಇದು ಆವಾಗಲೇ ತೋರಿಸಿದ್ನಲ್ಲ ಅದೇನೆ. ಮತ್ತು ಇದು ನೋಡಿ, ಫಸ್ಟ್ ನಾನು ವೇರ್ ಮಾಡಿ ತೋರಿಸಿದ್ನಲ್ಲ ಆ ಒಂದು ನೆಕ್ಲೆಸ್ ಇದು. ಸೊ 16,000 ಥರ ಆಗುತ್ತೆ ಇದು. ಕೆಳಗೆಲ್ಲ ಏನು ಗೊತ್ತಾ, ಒಂಥರ ರೂಬಿ ಸ್ಟೋನ್ಸ್ ಥರ ಎಲ್ಲ ಬಂದಿರೋದ್ರಿಂದ ಚೆನ್ನಾಗಿರುತ್ತೆ. ಆಮೇಲೆ ಇವಾಗೆಲ್ಲ ಚಿನ್ನದ ಈ ಥರ ತೊಗೋಬೇಕು ಅಂದರೆ 40 ಗ್ರಾಮ್ ನಾವು ಕೊಡಬೇಕು. ಇದು 15,000 ಆಗುತ್ತೆ. ಸೊ ಇದು ಅಷ್ಟೇ, ಒಂದು 14,500ದಿಂದ 15,000. ಸೊ ಚಿನ್ನದ ತೊಗೋಬೇಕು ಅಂದರೆ 40 ಗ್ರಾಮ್ಸ್ ಆಗುತ್ತಲ್ವಾ. ಸೊ ಬೆಟರ್ ಈ ಥರದೊಂದು ತೆಗೆದಿಟ್ಕೊಂಡ್ರೆ ಎಲ್ಲ ಥರ ಫಂಕ್ಷನ್ಸ್ಗೂ ನಾವು ಯೂಸ್ ಮಾಡ್ಬೋದು. ನೀವು ಚಿನ್ನದ್ದು ತೊಗೋಬೇಕು ಅಂದರೆ ಬಾಂಬೆ ಡಿಸೈನಿಂಗಲ್ಲಿ ತೊಗೊಳ್ಳಿ, ಅದು ಎವರ್ ಗ್ರೀನ್ ಆಗಿರುತ್ತೆ, ತುಂಬ ಲುಕ್ ಇರುತ್ತೆ ಅದು. ಸೊ ಇದು ನೋಡಿ ಫ್ರೆಂಡ್ಸ್, 14,000 ಥರ ಇದೆ ಇದು. ಸೊ ನಿಮಗೆ ಅವರು 1,000 ಬಿಡ್ಬೋದು. ಸೊ 13,000 ಸಿಗುತ್ತೆ ನಿಮಗಿದು. ತುಂಬಾ ಚೆನ್ನಾಗಿರುತ್ತೆ ಇದು. ಆ್ಯಕ್ಚುಲಿ ವೇರ್ ಮಾಡಿದಾಗ ಚಿನ್ನದ ಥರನೇ ಲುಕ್ ಬರುತ್ತೆ. ಆಮೇಲೆ ಏನು ಗೊತ್ತಾ, ನೀವು ಕೊಡೋಕೆ ಹೋದಾಗೂ ನಾನು ಹೇಳಿದ್ನಲ್ಲ, ಅಷ್ಟೊಂದು ಲೆಸ್ ಮಾಡಲ್ಲ ಅವರು. ಸ್ವಲ್ಪ ಒಂದು 3% ಅಷ್ಟು, ಅದು ವೇಸ್ಟೇಜು ಇದು ಮಾತ್ರ ಇದಾಗತ್ತಷ್ಟೇ. ಸೊ ನಿಮಗೆ ಜಾಸ್ತಿ ರೇಟ್ಗೆ ಅವ್ರು ತಗೋತಾರೆ. ಸೊ ಆ ಥರ ಮೇನಾಗಿ ಫಸ್ಟ್ ಆಫ್ ಆಲ್ ಕೊಡೋಕ್ಕೆ ಹೋಗ್ಬಿಡಿ, ಯಾಕೆಂದರೆ ಇದು ಪಾಲಿಶ್ ಹೋದ್ರೂ ನೀವು ರೀಪಾಲಿಶಿಂಗ್ ಇರುತ್ತೆ, ಆಪ್ಷನ್ ಇರುತ್ತಲ್ವ. ಸೊ ನೀವು ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಬೋದು. ಚೆನ್ನಾಗಿರುತ್ತೆ. ಒಂಥರ ಬೇರೆ ಬೇರೆ ಊರಲ್ಲೆಲ್ಲ ಮದುವೆಗಳಿದ್ದಾಗ ನಾವು ಈ ಥರ ಚಿನ್ನದ್ದು ಕ್ಯಾರಿ ಮಾಡ್ಕೊಂಡು ಹೋಗೋದು ಕಷ್ಟ ಅಲ್ವಾ. ಸೊ ಬೆಟರ್ ಈ ಥರದ್ದೊಂದು ತೆಗೆದಿಟ್ಕೊಂಡ್ರೆ ಬೇರೆ ಊರಲ್ಲಿ ಫಂಕ್ಷನ್ ಇದ್ದಾಗ ಧೈರ್ಯವಾಗಿ ಈ ಥರದ್ದೆಲ್ಲ ನಾವು ವೇರ್ ಮಾಡಿ ಹೋಗ್ಬೋದು. ಸೊ ಇದೆಲ್ಲ ನೋಡಿ, ಒಂಥರ ಡಿಸೈನು ಅಷ್ಟೇ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಕಡಿಮೆ ತೋರಿಸ್ತಾ ಇರೋದು, ತುಂಬ ವೆರೈಟೀಸ್ ಇದೆ, ಯೂಜ್ ವೆರೈಟೀಸ್ ಇದೆ. ಇನ್ನೂ ನಿಮಗೆ ಅವರು ಆಪ್ಷನ್ನು ಕೊಡ್ತಾರೆ, ಕಸ್ಟಮೈಸೇಷನ್ ಕೂಡ ಇರುತ್ತೆ ಅವ್ರ ಶಾಪಲ್ಲಿ. ಸೊ ಎಲ್ಲ ಥರದ್ದು ಚೆನ್ನಾಗಿರೋದು ಇಟ್ಟಿದ್ದಾರೆ ಒಟ್ಟಿನಲ್ಲಿ ಹೇಳಕ್ಕೆ ಹೋದರೆ. ಆಮೇಲೆ ಬ್ಯಾಂಗಲ್ಸು ಅಷ್ಟೇ ಸೇಮ್ ಚಿನ್ನದ ಥರನೇ ಇರೋದು, ನಕ್ಷಿ ಬ್ಯಾಂಗಲ್ಸ್ ಕೂಡ ಇದೆ ಅಲ್ಲಿ. ಸೊ ಹಾಗೆ ಇವಾಗ ನಂದು ಮನಿ ಸೇವಿಂಗ್ ಟಿಪ್ಸ್ ಬಗ್ಗೆ ಹೇಳ್ತೀನಿ, ಫುಲ್ ವಿಡಿಯೋ ವಾಚ್ ಮಾಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಈ ವಿಡಿಯೋದಲ್ಲಿ ಮತ್ತೆ ನಾನು ಇನ್ನೂ ಒಂದು ಶೇರ್ ಮಾಡ್ಕೋಬೇಕು ಫ್ರೆಂಡ್ಸ್. ನಾನು ನಿಮ್ಗೆ ಹೇಳ್ತಾ ಇದ್ದಲ್ಲ, ನಾನು ಸೋಂಪುದು ವಾಟರ್ ಕುಡಿತಾ ಇದ್ದೀನಿ ಅಂತ, ಅಂದರೆ ಡೈಲಿ ಮಾರ್ನಿಂಗು ನಾನು ಅದನ್ನು ತಗೋತಾ ಇದ್ದೀನಿ ಅಂತ. ಸೊ ನಾನೊಂದು ವ್ಲಾಗಲ್ಲೂ ಮಾಡಿದ್ದೀನಿ ನೋಡಿ, 10 ರೂಪಾಯಿಗೆ ಮುಖದ ಸೌಂದರ್ಯ ಹೆಚ್ಚಿಸ್ಕೊಳ್ಳಿ ಅಂತ ಒಂದು ವ್ಲಾಗ್ ಮಾಡಿದ್ದೀನಿ. ಒಂದು 14,000 ಓಡಿದೆ ಆ ವಿಡಿಯೋ. ಸೊ ಅದರಲ್ಲಿ ಚೆಕ್ ಮಾಡಿ ಬೇಕಾದ್ರೆ ಯಾವ ಥರ ಮೆಥಡಲ್ಲಿ ಮಾಡ್ಬೋದು ಅಂತ ಹೇಳಿದ್ದೀನಿ. ಸೊ ಅದನ್ನು ನಾನು ನಿಮ್ಗೆ ಹೇಳಿದ್ದೆ ಅಲ್ಲ ಫ್ರೆಂಡ್ಸ್, ನಾನೊಂದು 2-3 ತಿಂಗಳಿಂದನೂ ನಾನು ಅದನ್ನು ತಗೊಳ್ತಾ ಬರ್ತಾ ಇದ್ದೀನಿ. ಸೊ ನನಗೆ ವೆಯ್ಟ್ ಲಾಸ್ ಆಗಿದೆ ಇವಾಗ. ಸೊ ಅದನ್ನೇ ಈ ವಿಡಿಯೋದಲ್ಲಿ ಶೇರ್ ಮಾಡೋಣ ಅನ್ನಿಸ್ತು. ಬಿಕಾಸ್ ಏನು ಗೊತ್ತಾ, ಒಂದು 2-3 ವರ್ಷದಿಂದ ನಾನು ಟ್ರೈ ಮಾಡ್ತಾ ಇದ್ದೆ, ಬೇರೆ ಯಾವ ಮೆಥಡಲ್ಲೂ ಆಗ್ತಾ ಇರಲಿಲ್ಲ. ಸೊ ಇದು ಎಷ್ಟು ಚೆನ್ನಾಗಿದೆ ಮೆಥಡು ಅಂದರೆ, ನಾವು ಏನು ಗೊತ್ತಾ, ನಾವು ಬರೀ ಅದೊಂದು ಮ್ಯಾಜಿಕಲ್ ಡ್ರಿಂಕ್ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗ್ತೀವಿ. ಅಂದರೆ ನೀವು ರೆಗ್ಯುಲರಾಗಿ ಏನೇ ಊಟ ಮಾಡಿದ್ರೂ ಅದು ವೆಯ್ಟ್ ಲಾಸ್ ಆಗುತ್ತೆ. ಸೊ ಅದು ಬೇಕಲ್ವ ಎಲ್ಲರಿಗೂ.
ಸುಮ್ಮನೆ ನಾವು ಡಯಟ್ ಕಂಟ್ರೋಲ್ ಮಾಡಿಕೊಂಡು, ಅಂದರೆ ನಾನು ತುಂಬ ಫೂಡಿ ಆಯಿತಾ, ನಾನು ನಿಮ್ಗೆ ಮುಂಚೆನೇ ಹೇಳಿದೆ ಅಲ್ವಾ, ಊಟದಲ್ಲಿ ನಾನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅಂದರೆ ನಾನು ಸ್ಪೈಸಿ ಫುಡ್ ಆ ಥರದ್ದೇನು ತಿನ್ನಲ್ಲ. ಬಟ್ ನಾರ್ಮಲ್ ಫುಡ್ಡನ್ನು ಏನಕ್ಕೆ ಸುಮ್ಮನೆ ಡಯಟ್ಗೋಸ್ಕರ ಯಾಕೆ ಸ್ಕಿಪ್ ಮಾಡಬೇಕು ಅಂತ ಒಂದು ಪಾಲಿಸಿ ನಂದು. ಯಾಕೆ ಗೊತ್ತಾ, ಚೆನ್ನಾಗಿ ತಿನ್ನೋ ಏಜಲ್ಲಿ ಚೆನ್ನಾಗಿ ತಿನ್ಕೊಂಡಿರಬೇಕು. ಸೊ ಅದಕ್ಕೋಸ್ಕರ ನಾನೇನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್, ಈ ಗೌನು ನನಗೆ ಆಗ್ತಾನೇ ಇರಲಿಲ್ಲ ಆಯಿತಾ. ಸೊ ಒಂದು ನಿಮಿಷ ಇರಿ ತೋರಿಸ್ತೀನಿ. ಏನು ಅಂದರೆ ಫ್ರೆಂಡ್ಸ್, ಈ ಗೌನು ನಂಗೆ ಆಗ್ತಾ ಇರಲಿಲ್ಲ, ಓಕೆನಾ. 2 ಇಯರ್ಸಿಂದ ಟ್ರೈ ಮಾಡ್ತಿದ್ದೆ ಹಾಕೋಬೇಕು ಅಂತ, ಟೈಟ್ ಆಗ್ತಾಯಿತ್ತು. ಇದು ಮೀಡಿಯಮ್ ಸೈಜ್ದು ಗೌನು, ಓಕೆನಾ. ಸೊ ನಂದು XL ಹೊಟ್ಟೋಗಿತ್ತು, ಅಂದರೆ ಜಾಸ್ತಿ ವೆಯ್ಟ್ ಗೇನ್ ಆಗಿಬಿಟ್ಟಿದ್ದೆ. ಸೊ ನಾನು ಹೇಳೋದಲ್ಲ, ಸೋಂಪು ವಾಟರ್ ಕುಡಿತಾ ಕುಡಿತಾ ಸುಮ್ಮನೆ ಅನ್ನಿಸ್ತು ಯಾಕೆ ಈ ಒಂದು ಗೌನ್ನ ಟ್ರೈ ಮಾಡಬಾರ್ದು ಅಂತ. ಬಟ್ ಇದಾಗಿದೆ ಇವಾಗ, ಸೊ ಅದನ್ನೇ ಹೇಳ್ತಾ ಇರೋದು. ಸೊ ನೋಡಿ, ಈ ಥರ ಕೆಳಗಡೆ ಎಲ್ಲ ಬ್ಲೂ ಕಲರ್ ಬರುತ್ತೆ. ಬ್ಲೂ ಕಲರ್ ಬಂದು ಮೇಲೆ ಒಂಥರ ಇದು ಒಂಥರ ಗ್ರ್ಯಾಂಡ್ ಲುಕ್ಕಲ್ಲಿದೆ, ಚೆನ್ನಾಗಿದೆ ಇದೊಂಥರ. ಸೊ ಆ ಥರ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಆ ಸೋಂಪು ವಾಟರ್ ಕುಡ್ಕೊಂಡು ಬನ್ನಿ ನೀವೂ ಅಷ್ಟೇ. ಸೊ ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ, ಯಾರು ಸಣ್ಣ ಇದ್ದೀರೋ ಆಲ್ರೆಡಿ ಸಣ್ಣ ಇರ್ತೀರಾ. ಬಟ್ ಸಣ್ಣ ಇರೋರು ಕುಡಿದ್ರೆ ಏನು ಗೊತ್ತಾ, ಮುಖ ಚೆನ್ನಾಗಾಗುತ್ತೆ, ಪಿಂಪಲ್ಸು ಪಿಗ್ಮೆಂಟೇಷನ್ ಎಲ್ಲ ಹೋಗುತ್ತೆ. ಅದು ಆ ವಾಟರ್ ಕುಡಿಯೋದ್ರಿಂದ ಏನು ಗೊತ್ತಾ, ಸ್ಕಿನ್ನು ನಿಮ್ಮದು ಕ್ಲಿಯರ್ ಆಗ್ತಾ ಬರುತ್ತೆ, ಕಪ್ಪು ಚುಕ್ಕಿಗಳು ಅದೆಲ್ಲ ಹೊಟ್ಟೋಗುತ್ತೆ, ಆಮೇಲೆ ಬೆಳ್ಳಗಾಗ್ತೀರಾ. ಮೇನಾಗಿ ಅದೇ ಬೇಕಲ್ವ ಎಲ್ಲರಿಗೂ, ಅಂದರೆ ಒಂಥರ ನೋಡೋಕ್ಕೆ ಲುಕ್ಕಾಗಿರಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಒಂಥರ ಯಂಗ್ ಲುಕ್ಕಿಂಗ್ ಸ್ಕಿನ್ ಬರುತ್ತೆ ಅದು ಕುಡಿಯೋದ್ರಿಂದ. ಸೊ ಯಾರು ಬೇಕಾರಾಗಿರ್ಬೋದು, ಹುಡುಗರಾಗಿರ್ಬೋದು ಹುಡುಗಿರಾಗಿರ್ಬೋದು, ಯಾರು ಬೇಕಾದ್ರೆ ಕುಡ್ಕೊಂಬನ್ನಿ, ಓಕೆನಾ. ಸೊ ಅದನ್ನು ಹೇಳಬೇಕು ಅನ್ನಿಸ್ತು ಈ ವಿಡಿಯೋದಲ್ಲಿ, ಅದಕ್ಕೆ ಹೇಳಿದೆ. ಸೊ ಬನ್ನಿ ಇವಾಗ ಮನಿ ಸೇವಿಂಗ್ ಟಿಪ್ಸ್ ತಿಳ್ಕೊಂಡು ಹೋಗ್ತೀನಿ. ಸೊ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ಗೋಲ್ಡ್ದು ರೇಟು ನೋಡಿಬೇಕಾರೆ ಜಾಸ್ತಿ ಆಗ್ತಾ ಇದೆ, ಅಬ್ಸರ್ವ್ ಮಾಡಿಬೇಕಾರೆ. ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ, ಗೋಲ್ಡ್ ರೇಟೂ ಜಾಸ್ತಿ, ಒಂದೊಂದು ಸಲ 11,500 ಆ ಥರ ಹೊಟ್ಟೋಗಿರುತ್ತೆ ಅದು. ಮತ್ತು ಬೆಳ್ಳಿದೂ ಅಷ್ಟೇ, ನಾನೊಂದು ತೋರಿಸಿದ್ನಲ್ಲ ಅವತ್ತೊಂದು ಕಾಯಿನ್ ತೊಗೊಂಬಂದಾಗ 150 ರುಪೀಸ್ ಇತ್ತು, ಇವತ್ತು 170 ರುಪೀಸ್ ಥರ ಇದೆ, ಓಕೆನಾ. ಸೊ ಅದಕ್ಕೆ ಹೇಳೋದು, ಯಾವಾಗ್ಲೂ ಅದಕ್ಕೆ ಇನ್ವೆಸ್ಟ್ ಮಾಡಿ, ಓಕೆನಾ. ಮಂತ್ಲಿ ಅದಕ್ಕೆ ಇನ್ವೆಸ್ಟ್ ಮಾಡ್ಕೊಂಡು ಬನ್ನಿ. ಆಮೇಲೆ ನೀವು ಯಾವ ಥರ ಮಾಡಬೇಕು ಮೆಥಡು ಅಂದರೆ ಫ್ರೆಂಡ್ಸ್, ಫಾರ್ ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ನೀವು ಏನು ಮಾಡಬೇಕು ಅಂದರೆ, ನೀವು ಗ್ರಾಸರೀಸ್ ತರ್ತೀರಾ ಅಂದ್ಕೊಳ್ಳಿ, ಮಂತ್ಲಿ ಬಜೆಟಲ್ಲಿ ನಾನು ಹೇಳ್ತಾ ಇರೋದು. ಗ್ರಾಸರೀಸ್ ತೊಗೊಂಬರೋಕ್ಕೆ ಅಂತ ಹೋಗ್ತೀರಾ ಅಲ್ವಾ. ಸೊ ನೀವು ಒಂದು ಇದು ಮಾಡ್ಕೊಳ್ಳಿ, ಅಂದರೆ ಒಂದು ಲಿಸ್ಟ್ ಮಾಡಿಕೊಂಡು ನೀವು ಯಾವ್ದ್ಯಾವುದು ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಇರುತ್ತೋ ಅದನ್ನು ಮಾತ್ರ ತೊಗೊಂಬನ್ನಿ, ಓಕೆನಾ. ಸೊ ಆಮೇಲೆ ನೀವು ಆದಷ್ಟು ಕ್ಯಾಶ್ನ ಕೊಡೋಕ್ಕೆ ಟ್ರೈ ಮಾಡಿ. ಯಾಕೆಂದರೆ ನಾವು ಇವಾಗ ಆನ್ಲೈನ್ ಪೇಮೆಂಟ್ ಆ ಥರ ಏನಾರ ಕೊಟ್ಟಾಗ ಏನಾಗುತ್ತೆ ಅಂದರೆ, ನಮಗೆ ಗೊತ್ತಾಗಲ್ಲ ನಾವು ಎಷ್ಟು ಖರ್ಚು ಮಾಡ್ತಿದ್ದೀವಿ ಅಂತ, ಒಂಚೂರು ಭಯನೂ ಇರಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ಕ್ಯಾಶ್ನ ನೀವು ಬಳಸಿದಾಗ ನಿಮಗೆ ದುಡ್ಡಿನ ಬೆಲೆ ಗೊತ್ತಾಗುತ್ತೆ, ದುಡ್ಡಿಂದು ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ಅವಾಗ ತುಂಬ ಲಿಮಿಟೆಡ್ ಖರ್ಚನ್ನ ನೀವು ಮಾಡ್ತೀರಾ. ಸೊ ಆದಷ್ಟು ಏನು ಗೊತ್ತಾ, ಜಾಸ್ತಿ ಇವಾಗ ಸಂತೆಗಳಲ್ಲಿ ತರಕಾರಿಗಳನ್ನ ತಗೊಳ್ಳಿ. ಆಮೇಲೆ ಫ್ರೂಟ್ಸೂ ಅಷ್ಟೇ, ಈಗ ವೆಂಡರ್ಸ್ ಹತ್ರ ಈ ಗಾಡಿಗಳಲ್ಲಿ ಇಟ್ಕೊಂಡಿರ್ತಾರೆ ನೋಡಿ, ಅಂಥ ಕಡೆ ತಗೊಳ್ಳಿ. ಮತ್ತು ಇನ್ನೊಂದು ಏನು ಮಾಡಿ ಅಂದರೆ, ನೀವು ಮೇನಾಗಿ ಏನೇನು ಬೇಕೋ ಅಕ್ಕಿ, ಸಕ್ಕರೆ, ಬೇಳೆ, ಆಮೇಲೆ ಇದು ಸೋಪಿಂದು ಇದೆಲ್ಲ, ಸೋಪಿಂದು ಇದೆಲ್ಲ ಏನು ಗೊತ್ತಾ, 2 ಲೀಟರ್ 3 ಲೀಟರ್ದು ಆಫರಲ್ಲಿ ಕೊಡ್ತಾರೆ. ಸೊ ಆ ಥರ ತೆಗೆದಿಟ್ಕೊಳ್ಳಿ. 1 ತಿಂಗಳಲ್ಲ, 2 ಅಲ್ಲ, 3 ತಿಂಗಳು ಬರೋಂಗಿರುತ್ತೆ. ಸೊ ನೆಕ್ಸ್ಟ್ ಮಂತಲ್ಲಿ ನೀವು ಅದನ್ನು ತಗೊಳ್ಳೋ ನೆಸೆಸಿಟಿ ಇರಲ್ಲ. ಸೊ ಅದೊಂಥರ ಸೇವಿಂಗ್ಸ್ ಥರನೇ ಆಗುತ್ತೆ ನಿಮಗೆ, ಓಕೆನಾ. ಆಮೇಲೆ ಆದಷ್ಟು ನೀವು ಏನು ಮಾಡಿ ಅಂದರೆ, ಒಂದೊಂದು ತಿಂಗಳು ನೀವು ಟಾರ್ಗೆಟ್ ಥರ ಮಾಡ್ಕೊಳ್ಳಿ, ಬೆಳ್ಳಿ ಕಾಯಿನ್ನ ತಗೊಳ್ಳೇಬೇಕು ಅಂತ. ಬೆಳ್ಳಿ ಕಾಯಿನಾರ ಆಗಿರ್ಬೋದು, ಬಾರ್ ಆಗಿರ್ಬೋದು. ನೀವು ಬಾರ್ ತೊಗೋಬೇಕು ಅಂದರೆ 150 ಗ್ರಾಮ್ಸು ಮತ್ತು ಇದು 100 ಗ್ರಾಮ್ಸಲ್ಲಿ ಸಿಗುತ್ತೆ. ಇಲ್ಲ ನಿಮಗೆ ತುಂಬ ಕೇಪಬಲ್ ಆಗಿದ್ದೀರಾ ಅಂದರೆ 500 ಗ್ರಾಮ್ಸ್ದು ಸಿಗುತ್ತೆ, ಓಕೆನಾ. ಸೊ ಆ ಥರ ಮಾಡ್ಕೊಳ್ಳಿ. ನೀವೊಂದು 500 ಗ್ರಾಮ್ಸ್ದು 100 ಗ್ರಾಮ್ಸ್ಗೆ ಎಷ್ಟು ಅಂದರೆ 16,500 ಅಲ್ವಾ. ಸೊ ಒಂದು 500 ಗ್ರಾಮ್ಸು ನೀವು ತೊಗೋಬೇಕು ಅಂದರೆ ಆಲ್ಮೋಸ್ಟ್ ಒಂದು 50-60 ಸಾವಿರ ಥರ ಆಗುತ್ತೆ. 50-60 ಸಾವಿರ 70 ಸಾವಿರದೊಳಗೆ ಸಿಗುತ್ತೆ ನಿಮಗೆ, ಅರ್ಧ kg ಇದು ನಾನು ಹೇಳ್ತಾ ಇರೋದು, ಓಕೆನಾ. ಸೊ ಆ ಥರ. ಸೊ ಅದು ಎಷ್ಟು ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂದರೆ, ದುಡ್ಡು ಜಾಸ್ತಿ ಆದಾಗ ಏನು ಮಾಡಿ ಅಂದರೆ, ಅದನ್ನು ಕೊಟ್ಟು ಇನ್ನೂ ಒಂದು 2 ತಗೊಳ್ಳಿ. ಸೊ ಇದೊಂಥರ ಟಿಪ್ಸ್ನೇ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿರೋದು. ಏನು ಗೊತ್ತಾ, ಒಂದ್ಸಲ ನಾವು ಏನು ಇನ್ವೆಸ್ಟ್ ಮಾಡಿರ್ತೀವೋ, ಸೊ ದುಡ್ಡು ಜಾಸ್ತಿ ಆಗುತ್ತೆ ನೋಡಿ, ಸೊ ಅವಾಗ ಅದನ್ನು ಕೊಟ್ಟು ಇನ್ನೂ ಡಬ್ಬಲ್ ಥರನೂ ತೊಗೋಬೋದು. ಸೊ ಅದೆಲ್ಲ ಒಂಥರ ಟಿಪ್ಸ್ ಇದ್ದಂಗೆ. ಯಾಕೆಂದರೆ ಯಾವಾಗಲೂ ಅಷ್ಟೇ ಗೋಲ್ಡ್ದಾಗಲಿ ಸಿಲ್ವರ್ದಾಗಲಿ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ ಹೊರತು ಡಿಕ್ರೀಸ್ ಅಂತೂ ಆಗಲ್ಲ, ಯಾವಾಗಲೂ ಆಗಲ್ಲ. ಸೊ ನನಗೇನೆ ಅನ್ನಿಸ್ತು, ನಾನು ಅವತ್ತು ಬೆಳ್ಳಿದು ಇತ್ತು ಕಾಯಿನ್ ತೊಗೊಂಬಂದೆ ಅಲ್ಲ. ಸೊ ನಮ್ಮ ಅಮ್ಮಂಗೂ ಹೇಳಿದೆ, ಅವ್ರು ಹೋದಾಗ 170 ರೂಪಾಯಿ ಆಗಿತ್ತು. ಸೊ ಅದೇ ಅಂದರು ಅವರು, ಅಯ್ಯೋ ನಾನು ಇನ್ನೂ ಎಕ್ಸ್ಟ್ರಾ ಪೇ ಮಾಡಿ ಬಂದೆ ಅಂತ. ಸೊ ಅದಕ್ಕೆ ಹೇಳೋದು, ಕಡಿಮೆ ಇದ್ದಾಗ ತಲೆ ಉಪಯೋಗಿಸಿ ಹೋಗಿ ತೊಗೊಂಡು ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ನನ್ನ ಒಂದು ಅಭಿಪ್ರಾಯ, ಓಕೆನಾ ಫ್ರೆಂಡ್ಸ್.
ಸೊ ಇದ್ರ ಬಗ್ಗೆ ಏನಂತೀರಾ, ನಿಮಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ, ಓಕೆನಾ. ಮತ್ತು ಇನ್ನೊಂದು ಹೇಳಬೇಕು, ನೀವು ಆದಷ್ಟು ದುಡ್ಡನ್ನ ಹೆಂಗೆ ಸೇವ್ ಮಾಡಬೇಕು ಅಂದರೆ, ಮಂತ್ಲಿ ಇವಾಗ ಒಂದು ತಿಂಗಳಲ್ಲಿ ನೀವು 500 ರೂಪಾಯಿ ಥರ ಸೇವ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ. ಸೊ ನೆಕ್ಸ್ಟ್ ಮಂತ್ ನಿಮ್ಮ ಟಾರ್ಗೆಟ್ ಹೆಂಗಿರಬೇಕು ಅಂದರೆ 1000 ರೂಪಾಯಿ ಥರ ನೀವು ಸೇವ್ ಮಾಡಬೇಕು. ಹಂಗೆ ಒಂದು ಸ್ವಲ್ಪ ನಿಮಗೆ ಜಾಸ್ತಿ ಸೇವಿಂಗ್ಸ್ ಆಗಬೇಕು, ಆ ಥರ ಒಂಥರ ಪ್ಲ್ಯಾನ್ ಮಾಡಿ ನೀವು, ಓಕೆನಾ ಫ್ರೆಂಡ್ಸ್. ಆ ಥರ ಎಲ್ಲ ಮಾಡ್ಕೊಂಬನ್ನಿ. ಸೊ ಒಂದು ತಿಂಗಳು ನೀವೊಂದು 1000 5000 10,000 15,000 20,000 ನಿಮ್ಮ ಇಷ್ಟ, ನಿಮ್ಮ ಕೇಪಬಲ್ಲು. ಸೊ ನೀವೆಷ್ಟು ಸೇವ್ ಮಾಡ್ತಿದ್ದೀರಾ, ಸೊ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ. ಇವಾಗ ಒಂದು ತಿಂಗಳಲ್ಲಿ ನೀವು 500,000 ಸೇವ್ ಮಾಡಿದ್ರೆ ಮುಂದಿನ ತಿಂಗಳಲ್ಲಿ ಅದಕ್ಕಿಂತ ಡಬ್ಬಲ್ಲು ಇಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ, ಆ ಥರ ಮಾಡ್ಕೊಂಬನ್ನಿ. ಅವಾಗೇನು ಗೊತ್ತಾ, 1 ವರ್ಷ 2 ವರ್ಷ ಆಗೋ ಅಷ್ಟೊತ್ತಿಗೆ ತುಂಬ ಚೆನ್ನಾಗಿ ಮನಿ ಸೇವ್ ಆಗಿರುತ್ತೆ. ಮತ್ತು ನಾನು ಇನ್ನೊಂದು ಹೇಳಬೇಕು, ನನಗೆ ವ್ಲಾಗಲ್ಲಿ ಯಾರೋ ಕೇಳ್ತಾಯಿದ್ರು ಮನಿ ಸೇವಿಂಗ್ ಬೆಟರಾ ಇಲ್ಲ ಗೋಲ್ಡ್ ಸೇವಿಂಗ್ಸ್ ಬೆಟರಾ ಅಂತ. ಆಬ್ವಿಯಸ್ಲಿ ಗೋಲ್ಡ್ ಸೇವಿಂಗ್ಸೇ ಬೆಟರು. ಬಿಕಾಸ್ ನಾನು ಫಸ್ಟ್ ಗೋಲ್ಡ್ದು ತೊಗೊಂಡಾಗ ಎಷ್ಟು ಕಡಿಮೆ ಇತ್ತು ಅಂದರೆ, ಇವಾಗ ನಾನು ಕೊಡೋಕೆ ಹೋದಾಗ ಎಷ್ಟೊಂದು ಜಾಸ್ತಿ ಸಿಗುತ್ತೆ ನನಗೆ ದುಡ್ಡು. ಸೊ ಅದೇ ನಾವು ಮನಿಗೆ ಇನ್ವೆಸ್ಟ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ಅಂದರೆ ಯಾವ್ದಾರ ನೀವು ಸೈಟು ಮನೆಗೆ ಇನ್ವೆಸ್ಟ್ ಮಾಡಿದರೆ ದಟ್ ಈಸ್ ಸೆಕೆಂಡ್ರಿ, ಓಕೆನಾ. ನಾನು ಹೇಳ್ತಾ ಇರೋದು ಹೌಸ್ ವೈಫ್ಗಳಿಗೆ ಮತ್ತು ಸಣ್ಣ ಪುಟ್ಟ ಸೇವಿಂಗ್ಸ್ ಮಾಡೋರಿಗೆ ನಾನು ಟಿಪ್ಸ್ ಹೇಳೋದು. ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಮನಿನ ಸೇವ್ ಮಾಡ್ಕೊಂಡು ಒಂದು ಬೀರುನಲ್ಲೋ ಇಲ್ಲ ಒಂದು ನೀವು ಆನ್ಲೈನಲ್ಲಿ ಹಂಗೆ ಇಡ್ಕೊಂಬಂದ್ರೂ ಅದು ಖರ್ಚಾಗಿರುತ್ತೆ. ನಾನು ಹೇಳಿದ್ನಲ್ಲ, ಯಾವ್ದಾರು ಅಂಗಡಿಗೆ ಹೋದಾಗ ನೀವು ಕೊಟ್ಟಾಗ ನಿಮಗೆ ದುಡ್ಡಿನ ವ್ಯಾಲ್ಯೂ ಗೊತ್ತಾಗಲ್ಲ. ಕ್ಯಾಶ್ ಇದ್ದಾಗ ತುಂಬ ಭಯದಿಂದ ನೀವು ಹಿಂಗೆ ದುಡ್ಡು ನಿಮ್ಮ ಕೈಯಿಂದ ಹೋಗುತ್ತಲ್ಲ, ಅವಾಗ ನಿಮಗೆ ದುಡ್ಡಿನ ವ್ಯಾಲ್ಯೂ ಗೊತ್ತಾಗ್ತಾ ಇರುತ್ತೆ. ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ದುಡ್ಡಿದ್ದಾಗ ಬೆಳ್ಳಿ ಕಾಯಿನು ಇಲ್ಲ ಗೋಲ್ಡ್ ಕಾಯಿನು ತೊಗೊಳ್ಳಿ. ಆ್ಯಕ್ಚುಲಿ ನನಗಿಷ್ಟ ಇಲ್ಲ, ಬಿಕಾಸ್ ನನಗೆ ಜ್ಯುವೆಲ್ರಿ ಹಾಕ್ಕೊಂಡು ವೇರ್ ಮಾಡೋಕ್ಕೆ ಇಷ್ಟ. ಸೊ ಅದರಿಂದ ಜಾಸ್ತಿ ಪ್ರಿಫರ್ ಮಾಡಲ್ಲ. ಗೋಲ್ಡ್ ಕಾಯಿನ್ಸ್ ನನ್ನ ಹತ್ರನೂ ಇದೆ, ಬಟ್ ಜಾಸ್ತಿ ಬೆಳ್ಳಿ ಕಾಯಿನ್ಸ್ನ ತೊಗೊಳಕ್ಕೆ ಇಷ್ಟಪಡ್ತೀನಿ ನಾನು. ಬಿಕಾಸ್ ಯಾಕೆ ಗೊತ್ತಾ, ನಮ್ಗೆ ಏನಾರ ಇಷ್ಟ ಆಗಿ ಏನಾರ ತೊಗೋಬೇಕು, ಒಂದು ಸ್ವಲ್ಪ ಮನಿ ನೀಡಿದ್ದಾಗ ಕೊಟ್ಬಿಡ್ಬೋದು. ಅವಾಗ ನಮ್ಗೆ ಗಿಲ್ಟ್ ಇರಲ್ಲ, ಅಂದರೆ ನಮಗೆ ಕೊಟ್ಬಿಟ್ವಿ ಅಂತ. ಅದೇ ನಾವು ಗೋಲ್ಡ್ ಕಾಯಿನಲ್ಲಿ ಕೊಟ್ಟಾಗ ಏನೋ ಒಂಥರ ಅನಿಸ್ತಾ ಇರುತ್ತೆ, ಅಯ್ಯೋ ಯಾಕೆ ಕೊಟ್ಟವು ಅಂತ. ಸೊ ಆ ಥರ, ಓಕೆನಾ. ಸೊ ಆ ಥರ ನನ್ನ ಐಡಿಯಾ. ಸೊ ನಾನೇನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ, ಗೋಲ್ಡ್ದು ತುಂಬ ಒಳ್ಳೆಯದು ಇನ್ವೆಸ್ಟ್ ಮಾಡೋಕ್ಕೆ, ಓಕೆನಾ. ಗೋಲ್ಡು ಮತ್ತು ಸಿಲ್ವರನ್ನು ತುಂಬ ಒಳ್ಳೆಯದು. ಇನ್ ಫ್ಯೂಚರ್ ಹೇಳೋದು, ಸಿಲ್ವರ್ ಪ್ರೈಸ್ ಹಂಗೆ ನೋಡ್ತಾ ಇರಬೇಕಾರೆ 2 3-4 ವರ್ಷದಲ್ಲೇ ಸಿಲ್ವರ್ ಪ್ರೈಸ್ ತುಂಬ ಇನ್ಕ್ರೀಸ್ ಆಗುತ್ತೆ. ಆವಾಗ ನೀವೆಲ್ಲ ಅನ್ಕೊತೀರಾ, ಅಯ್ಯೋ ನಮಗೆ ಮುಂಚೆ ಗೊತ್ತಿರೋ ಎಷ್ಟು ಇನ್ವೆಸ್ಟ್ ಮಾಡ್ಬೋದಿತ್ತು ಅಂತ. ಸೊ ಅದಕ್ಕೇ ನೀವೊಂದು ಟ್ರೈ ಥರ ಮಾಡಿ ಫ್ರೆಂಡ್ಸ್. ಏನು ಗೊತ್ತಾ, ಫೆಸ್ಟಿವಲ್ಸ್ ಏನಾರ ಬರುತ್ತೆ ಅಂದ್ಕೊಳ್ಳಿ. ಸೊ ಏನು ಗೊತ್ತಾ, ನಾನೇನು ಅಂತೀನಿ ಅಂದರೆ, ಬಟ್ಟೆನೂ ತೊಗೋಬೇಡಿ ಅಂತ ನಾನು ಹೇಳ್ತಿಲ್ಲ. ಬಿಕಾಸ್ ನಾನು ತೊಗೋತೀನಿ, ನನಗೂ ಕ್ರೇಜ್ ಜಾಸ್ತಿ, ನನಗೆ ಗೋಲ್ಡ್ ಜಾಸ್ತಿ ಇಷ್ಟ. ಬಟ್ ಬಟ್ಟೆ ತುಂಬ ಕಡಿಮೆ ಮಾಡಿದ್ದೀನಿ ಇವಾಗ. ಬಟ್ ಏನಾಗುತ್ತೆ ಅಂದರೆ, ನಮ್ಮ ಅಕ್ಕನೂ ಕೊಡಿಸ್ತಾಳೆ, ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಪ್ಲಸ್ ಹಸ್ಬೆಂಡ್ ಎಲ್ಲ ಕೊಡ್ತಾರೆ. ಸೊ ನಾನಾಗಿ ಓನಾಗಿ ತೊಗೊಳಕ್ಕೆ ಹೋಗಲ್ಲ, ಬಟ್ ಈ ಥರ ಗೋಲ್ಡಿಗೆ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟಪಟ್ಟಿರ್ತೀನಿ, ಆ ಥರ, ಓಕೆನಾ. ಸೊ ಏನಂತಿದ್ದೀನಿ ಅಂದರೆ, ಇವಾಗ ಒಂದು ಫೆಸ್ಟಿವಲ್ಸ್ ಇರುತ್ತೆ ಅಂದ್ಕೊಳ್ಳಿ. ಸೊ ಅರ್ಧ ದುಡ್ಡು ಬಟ್ಟೆಗಿಡಿ, ಅರ್ಧ ದುಡ್ಡು ಗೋಲ್ಡು ಇಲ್ಲ ಸಿಲ್ವರ್ಗೆ ಹಾಕೋಕ್ಕೆ ಇನ್ವೆಸ್ಟ್ ಮಾಡಿ. ಸೊ ಆ ಥರ ಮಾಡ್ಕೊಳ್ಳಿ, ಅದು ಬೆಸ್ಟ್ ಐಡಿಯಾ. ಏನಾಗುತ್ತೆ ಗೊತ್ತಾ, ಇವಾಗೊಂದು ನೀವು 2,000 ರೂಪಾಯಿ ಸ್ಯಾರಿ ನೋಡಿರ್ತೀರ ಅಂದ್ಕೊಳ್ಳಿ, 2,000ನೇ ತೊಗೋಬೇಕು ಅಂತ ಏನೋ ಅಲ್ವಾ. ನಾನು ಹೇಳಿದ್ನಲ್ಲ, ನಾನು ಮೊನ್ನೆ ನಂದು ನೋಡಿ ಮೈಸೂರು ಸಿಲ್ಕ್ ಸೆಮಿದು ಶಾರ್ಟ್ಸ್ ವೀಡಿಯೋದಲ್ಲಿ ಹಾಕಿದ್ದೀನಿ ನಾನು, ಆರೆಂಜ್ ಮತ್ತು ವೈನ್ ಕಲರ್ದೊಂದು ಸ್ಯಾರಿ ಅಲ್ವಾ. ಅದೊಳ್ಳೆ ರೇಷ್ಮೆ ಮೈಸೂರು ಸಿಲ್ಕ್ ಸ್ಯಾರಿ ಥರನೇ ಇದೆ. ಅಷ್ಟೊಂದು ದುಡ್ಡು ಕೊಡೋ ಬದಲು ಕಡಿಮೆ ದುಡ್ಡಲ್ಲೂ ನಾವು ಎಂಜಾಯ್ ಮಾಡ್ಬೋದು, ಹಾಕ್ಕೊಂಡು ಚೆನ್ನಾಗಿ ಕಾಣಿಸ್ಬೋದು ಅಲ್ವಾ ಫ್ರೆಂಡ್ಸ್. ಸೊ ಅದನ್ನು ಹೇಳ್ತಾ ಇರೋದು. ಸೊ ಅರ್ಧ ದುಡ್ಡು ಅದಕ್ಕೆ ಇನ್ವೆಸ್ಟ್ ಮಾಡಿ, ಇನ್ನರ್ಧ ದುಡ್ಡು ನೀವು ಮನಿ ಸೇವಿಂಗ್, ಅಂದರೆ ಮನಿ ಸೇವಿಂಗ್ಸ್ ಅಂದ್ರೂ ದುಡ್ಡೇ ಕೂಡಿಟ್ಕೊಂಬಂದರೆ ನಿಮ್ಗೆ ಅದು ರಿಟರ್ನ್ ಸಿಗಲ್ಲ. ಸೊ ಬೆಟರ್ ಈ ಥರ ಗೋಲ್ಡ್ ಇಲ್ಲ ಸಿಲ್ವರ್ಗೆ ಇನ್ವೆಸ್ಟ್ ಮಾಡಿದ್ರೆ ದುಡ್ಡು ಜಾಸ್ತಿ ಆದಾಗ ನೀವು ಮಾರ್ಬಿಟ್ಟು ಏನು ಬೇಕಾದ್ರೂ ತೊಗೋಬೋದು. ಸೊ ಅದನ್ನು ನಾನು ಹೇಳ್ತಾ ಇರೋದು, ಓಕೆನಾ. ಸೊ ಅದು ದಿ ಬೆಸ್ಟ್ ನನ್ನ ಪ್ರಕಾರ. ಗೋಲ್ಡು ಮತ್ತು ಸಿಲ್ವರ್ಗೆ ಇನ್ವೆಸ್ಟ್ ಮಾಡೋದು ತುಂಬ ಒಳ್ಳೆಯದು. ನಿಮ್ಮ ಹತ್ರ ತುಂಬ ಜಾಸ್ತಿ ದುಡ್ಡಿದ್ದು ನೀವು ಎಲ್ಲ ಕೇಪಬಲ್ ಆಗಿದ್ದೀರಾ ಅಂದರೆ ನೀವು ಸೈಟಿಗೆ ಇನ್ವೆಸ್ಟ್ ಮಾಡೋದಾಗಿರ್ಬೋದು, ಇದೆಲ್ಲ ಮಾಡ್ಕೊಳ್ಳಿ, ಅದು ನಿಮ್ಮಿಷ್ಟ. ಬಟ್ ನಾನು ಯಾರಿಗೆ ಟಿಪ್ಸ್ ಜಾಸ್ತಿ ಕೊಡ್ತಾ ಇರೋದು ಅಂದರೆ ಹೌಸ್ ವೈಫ್ಗಳಿಗೆ, ಅಂದರೆ ಅವ್ರಿಗೆ ಯೂಸ್ಫುಲ್ ಆಗಲಿ ಅಂತ. ಕೆಲವ್ರಿಗೆ ಟಿಪ್ಸ್ ಗೊತ್ತಿರಲ್ಲ ಹೆಂಗೆ ಏನು ಅಂತ. ಸೊ ಯಾವ್ದಾರ ಒಂದು ಹೇಳ್ತೀನಿ ನೋಡಿ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ. ಒಂದು ಫೆಸ್ಟಿವಲ್ ಇದೆ ಅಂದ್ಕೊಳ್ಳಿ, ಯಾರ್ದಾರ ಮದುವೆ ಬರ್ತಾ ಇದೆ, ಮದುವೆ ಸೀಸನ್ ಅಂದರೆ, ಸೊ ನಮ್ಮ ನೆಂಟರಲ್ಲೇ ನಾನು ತಗೊಳ್ತೀನಿ. ಸೊ ಯಾರ್ದಾರ ಒಂದು ಮದುವೆ ಇದೆ ಅಂದ್ಕೊಳ್ಳಿ, ಸೊ ಎಲ್ಲರಿಗೂ ಕ್ರೇಜು, ನಾವು ಒಂದು 20,000 ರೂಪಾಯಿ ಸೀರೆ ತೊಗೊಂಡ್ಬಿಡೋಣ, 30,000 10,000 ಮಿನಿಮಮ್ ತೊಗೋಬೇಕು, ಎಲ್ಲರೂ ಹಾಕ್ಕೊಂಡಿರ್ತಾರೆ ಅಂತ.
ಸೊ ನಾನೇನು ಗೊತ್ತಾ ಫ್ರೆಂಡ್ಸ್, ನಾನು ಯಾವಾಗಲೂ ತುಂಬ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಲ್ಲ. ಸ್ಯಾರೀಸ್ದು ನಾನು ನಿಮ್ಗೆ ಮುಂಚೆ ವೀಡಿಯೋದಲ್ಲೂ ಹೇಳಿದ್ದೀನಿ, ನಾನು ತೊಗೊಂಡ್ರೆ KSIC ಪ್ಯೂರಲ್ಲಿ ತೊಗೊಂಡಿರ್ತೀನಿ. ಯಾಕೆಂದರೆ ಅದು ಪ್ಯೂರ್ ಜರಿ ಇರುತ್ತೆ, ಬೆಳ್ಳಿ ಜರಿ. ಅದು ಬಿಟ್ಟರೆ ಅದು ಏನು ಗೊತ್ತಾ, ಅದು ತೊಗೊಂಡ್ರೆ ಯಾವ್ದಾರ ತುಂಬ ಕ್ಲೋಸ್ ರಿಲೇಟಿವ್ಸ್ ಇದ್ದಾಗ ತೊಗೊಂಡಿರ್ತೀನಿ. ಬಟ್ ಮಾಮೂಲಿ ನಮ್ಮದು ಫಂಕ್ಷನ್ಸಲ್ಲಿ ಒಂದು 5,000 ರೂಪಾಯಿ ಇನ್ವೆಸ್ಟ್ ಮಾಡೋ ಜಾಗದಲ್ಲಿ 1,500 ಮಾಡಿ, ಅದನ್ನು ನಾನು ಹೇಳ್ತಾ ಇರೋದು. ಒಂದು ಸ್ವಲ್ಪ ಪ್ಲ್ಯಾನ್ ಮಾಡಿ ನೀವು. ಸೊ ಅದರಲ್ಲಿ ಕಡಿಮೆ ದುಡ್ಡಲ್ಲಿ ಚೆನ್ನಾಗಿ ಕಾಣಿಸಂಗೆ ಮಾಡ್ಕೊಡಿ. ಇವಾಗೆಲ್ಲ ಒಳ್ಳೊಳ್ಳೆ ಇದು ಎಂಬ್ರಾಯ್ಡ್ರಿ ವರ್ಕ್ ಎಲ್ಲ ಕಡಿಮೆ ದುಡ್ಡಲ್ಲೂ ಮಾಡ್ಕೊಂಡು ನಾವು ಚೆನ್ನಾಗಿ ಸ್ಟೈಲಿಶಾಗಿ ಕಾಣಿಸ್ಬೋದಲ್ವ. ಸೊ ಆ ಥರ ಎಲ್ಲ ಮಾಡ್ಕೊಳ್ಳಿ. ಸೊ ಅವಾಗ ಅದರಿಂದನೂ ಮನಿ ಸೇವ್ ಆಗುತ್ತೆ. ಇಲ್ಲಾಂದ್ರೆ ಏನು ಗೊತ್ತಾ, ಎಲ್ಲ ದುಡ್ಡು ಜಾಸ್ತಿ ತೊಗೊಂಡು ಹೋಗ್ಬಿಟ್ಟು ಬಟ್ಟೆಗಳಿಗೆ ತುಂಬ ಇನ್ವೆಸ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಅದೊಂಥರ ಇದಾಗುತ್ತೆ. ಆಮೇಲೆ ಜಾಸ್ತಿ ಸೇಲ್ಸ್ ನಡೀತಾ ಇರುತ್ತೆ ನೋಡಿ, ಇವಾಗ ಡಿಸೆಂಬರು ಬರ್ತಾ ಇದೆ. ಸೊ ಸೇಲ್ಸ್ ಹಾಕಿರ್ತಾರೆ, ಅಂಥ ಟೈಮಲ್ಲಿ ನೀವು ಬಟ್ಟೆಗಳಾಗಿರ್ಬೋದು, ಸ್ಯಾರೀಸ್ ಆಗಿರ್ಬೋದು ತೆಗೆದಿಟ್ಕೊಳ್ಳಿ ಫ್ರೆಂಡ್ಸ್. ಹಿಂಗೆ ಮಾಡಿ. ಸೊ ಅವಾಗ ನಿಮಗೆ ಮನಿನೂ ಸೇವ್ ಆಗುತ್ತೆ. ಇವಾಗ ನೀವು ಇಸ್ಕೊಂಡಿರ್ತೀರ ಅಂದ್ಕೊಳ್ಳಿ, ನಿಮ್ಮ ಹಸ್ಬೆಂಡ್ ಹತ್ರ ಒಂದು 2,000 ರೂಪಾಯಿ ಇಸ್ಕೊಂಡಿರ್ತೀರ. ಸೊ ಸ್ಯಾರಿ ತೊಗೋಬೇಕು ಹಂಗೆ ಹಿಂಗೆ ಅಂದ್ಕೊಂಡು, ಸೊ ಸೇಲ್ ಇದ್ದಾಗ ತೊಗೊಂಡಾಗ 1,000 ರೂಪಾಯಿ ಕಡಿಮೆ ಆಗಿರುತ್ತೆ. ಸೊ 1,000 ರೂಪಾಯಿ ನೀವು ಹೋಗ್ಬಿಟ್ಟು ಬೆಳ್ಳಿ ಕಾಯಿನ್ ತೊಗೊಂಡು ಇಟ್ಕೊಂಬಿಡಿ, ಬೆಟರ್ ಅದು. ಅವಾಗೇನು ಗೊತ್ತಾ, ದುಡ್ಡು ಜಾಸ್ತಿ ನೀವೊಂದು ಸೇವಿಂಗ್ಸ್ ಮಾಡಿರಂಗೂ ಇರುತ್ತೆ. ಪ್ಲಸ್ ನಿಮಗೆ ಅದು ಜಾಸ್ತಿ ಆದಾಗ, ನಾನು ಹೇಳೋದು ಬೆಳ್ಳಿದು ಮತ್ತು ಗೋಲ್ಡ್ದು ಜಾಸ್ತಿ ಆದಾಗ, ಸೊ ಅದನ್ನು ಕೊಟ್ಟಾಗ ನಿಮಗೆ ಮನಿನೂ ಸಿಗುತ್ತೆ. ನೀಡಿದ್ದಾಗ ನಾನು ಹೇಳೋದು, ಅರ್ಜೆಂಟಲ್ಲಿದ್ದಾಗ ನಾವು ಯಾರನ್ನೂ ಹೋಗಿ ಕೇಳೋಕ್ಕಾಗಲ್ಲ ಅಲ್ವಾ. ಅಟ್ಲೀಸ್ಟ್ ನಮ್ಮದೇ ಅಂತ ಓನ್ ಇಟ್ಕೊಂಡಾಗ ನಾವೇನು ಬೇಕಾದ್ರೂ ಅದು ಮಾಡ್ಕೋಬೋದು. ನಮ್ಮ ಇಷ್ಟ ಇರುತ್ತೆ ಅದು ಅಲ್ವಾ. ನಮ್ಗೆ ಹೆಂಗೆ ಬೇಕೋ ನಾವು ಖರ್ಚು ಮಾಡ್ಕೊಳ್ಳೋ ರೈಟ್ಸ್ ನಮ್ಮ ಹತ್ರ ಇರುತ್ತೆ. ಸೊ ಅದನ್ನು ಹೇಳಬೇಕು ಅನ್ನಿಸ್ತು ಫ್ರೆಂಡ್ಸ್, ಆ ಥರ. ಓಕೆನಾ. ಮತ್ತು ಇನ್ನೊಂದು ಲಾಸ್ಟಲ್ಲಿ ಸೇರಿಸ್ತೀನಿ, ಆದಷ್ಟು ಚಾರಿಟಿ ಮಾಡೋದನ್ನು ಕಲ್ತ್ಕೊಳ್ಳಿ. ಚಾರಿಟಿ ಅಂದರೆ ತುಂಬ ಸಾವಿರಾರು ರೂಪಾಯಿ ಕೊಡಬೇಕು ಅಂತಲ್ಲ, ನಿಮ್ಮ ನೀಡು ಅಂದರೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ನೀವು ದೇವಸ್ಥಾನಗಳಲ್ಲೂ ಟೆಂಪಲ್ಸಲ್ಲೂ ಚಾರಿಟಿ ಮಾಡ್ಕೊಂಬನ್ನಿ. ಮತ್ತು ಹೊರಗಡೆ ಎಲ್ಲಾರ ತುಂಬ ವಯಸ್ಸಾಗಿರೋರು ಬಡವರು ಕಾಣಿಸ್ದಾಗ ಅವ್ರಿಗೂ ಕೊಡ್ಕೊಂಬನ್ನಿ. ಒಂದು 10 ರೂಪಾಯಿ ಆಗಿರ್ಬೋದು, 20 ರೂಪಾಯಿ, 50, 100 ನಿಮ್ಮ ಶಕ್ತಿ ಅನುಸಾರ. ಅದೇನು ಗೊತ್ತಾ, ನಾನು ಹೇಳ್ತೀನಿ ನೋಡಿ, ನೀವು ಎಷ್ಟು ಕೊಡ್ತೀರೋ 10ರಷ್ಟು ರಿಟರ್ನ್ಸ್ ನಿಮಗೆ ಸಿಕ್ಕೇ ಸಿಗುತ್ತೆ. ಅದು ಯೂನಿವರ್ಸಲ್ ಲಾ ಬರುತ್ತೆ. ಅದು ನಿಮ್ಗೆ ಗೊತ್ತಿಲ್ಲ. ಅದು ನೀವೇನಾರ ಕೊಟ್ಟರೆ 10ರಷ್ಟು ನಿಮಗೆ ರಿಟರ್ನ್ಸ್ ಬರುತ್ತೆ. ಬಿಕಾಸ್ ಮನಿನಲ್ಲಿ ಎನರ್ಜಿ ಇದೆ, ಪವರ್ ಇದೆ ಅದಕ್ಕೆ. ಸೊ ಅದಕ್ಕೆ ಹೇಳ್ತಾ ಇರೋದು. ಸೊ ಈ ಥರ ಎಲ್ಲ ಮೆಥಡ್ನ ನೀವು ಟ್ರಿಕ್ನ ಯೂಸ್ ಮಾಡಿ ಫ್ರೆಂಡ್ಸ್. ಓಕೆನಾ. ಸೊ ಈ ವಿಡಿಯೋದಲ್ಲಿ ಒಂದು ನಿಮಿಷ. ಸೊ ಆ ಥರ ಮಾಡ್ಕೊಂಬನ್ನಿ ಫ್ರೆಂಡ್ಸ್. ಸೋಂಪು ವಾಟರ್ ಕುಡೀರಿ. ಸೋಂಪು ವಾಟರ್ ಕುಡಿಯೋದ್ರಿಂದ ತುಂಬ ಸಣ್ಣ ಆಗ್ತೀವಿ. ಆ್ಯಕ್ಚುಲಿ ನಂದೇ ನೋಡಿ, ಚೆನ್ನಾಗಿ ತಿಂತಾಯಿದ್ದೀನಿ ನಾನು. ನಿಮಗೆ ಹೆಂಗೆ ಹೇಳಲಿ, ನಾನು ಚೆನ್ನಾಗಿ ತಿಂತಾಯಿದ್ದೀನಿ. ಈವನ್ ಏನು ಗೊತ್ತಾ, ಒಂದೊಂದು ಸಲ ವಾಕ್ ಮಾಡೋಕ್ಕೂ ಆಗಲ್ಲ ನನಗೆ. ಅಂದರೆ ಈ ಯೋಗ ಮೆಡಿಟೇಷನ್ ಮಾಡ್ತಾ ಇರ್ತೀನಿ ಮನೇಲಿ, ಅದೇ ಹೇಳಿದ್ನಲ್ಲ ಫ್ರೀ ಟೈಮಲ್ಲಿದ್ದಾಗ. ಬಟ್ ಮುಂಚೆನೂ ಮಾಡ್ತಾಯಿದ್ದೆ, ಬಟ್ ವೇಟ್ ಗೇನ್ ಆಗಿದೆ, ವೇಟ್ ಲಾಸ್ ಆಗಿರಲಿಲ್ಲ. ಬಟ್ ಯಾವಾಗ ಈ ಮ್ಯಾಜಿಕಲ್ ಡ್ರಿಂಕ್ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡೋದನ್ನ ಆಗಿದ್ದೀನಿ. ಸೊ ಯಾರು ವೀಡಿಯೋ ನೋಡಿಲ್ಲ ಅಂದರೆ ನಂದು 10 ರೂಪಾಯಲ್ಲಿ ನಿಮ್ಮ ಸೌಂದರ್ಯ ಹೆಚ್ಚಿಸಿ ಅಂತ ಒಂದು ವೀಡಿಯೋ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡ್ಬೋದು. ಸೊ ಅದರಲ್ಲಿ ಸೋಂಪು ವಾಟರ್ ಬಗ್ಗೆ ಡೀಟೇಲಾಗಿ ಹೇಳಿದ್ದೀನಿ. ಸೊ ಆ ಥರ ಮಾಡಿ ಫ್ರೆಂಡ್ಸ್. ಓಕೆನಾ. ಸೊ ನಾಟ್ ಓನ್ಲಿ ನಿಮಗೆ ಗೊತ್ತಾ, ನಾವು ನಾವು ವೆಯ್ಟ್ ಲಾಸ್ ಮಾಡೋಕ್ಕೆ ಹೋದರೆ ಮುಖದಲ್ಲಿ ಚಾರ್ಮ್ನ ಕಳ್ಕೊತೀವಿ. ಬಟ್ ಇದೆಷ್ಟು ಚೆನ್ನಾಗಿರೋ ರೆಮಿಡಿ ಹೇಳಿದ್ದೀನಿ ನಾನು. ಸೋಂಪು ವಾಟರ್ ಕುಡಿಯೋದ್ರಿಂದ ನೋಡಿ, ಮುಖನೂ ಗ್ಲೋ ಬರ್ತಾ ಇದೆ, ಬೆಳ್ಳಗಾಗುತ್ತೆ. ಪ್ಲಸ್ ಕಲೆಗಳು ಇರಲ್ಲ, ಪ್ಲಸ್ ನೀವು ಸಣ್ಣನೂ ಹೋಗಿರ್ತೀರ, ಎನರ್ಜಿನೂ ಇರುತ್ತೆ. ಇದಕ್ಕಿಂತ ಚೆನ್ನಾಗಿರೋ ಒಳ್ಳೆ ಮೆಥಡ್ ಇನ್ಯಾವುದಿದೆ ಹೇಳಿ ಸಣ್ಣ ಆಗೋಕ್ಕೆ ಅಲ್ವಾ. ಎಷ್ಟೊಂದು ದುಡ್ಡು ಸಾವಿರಾರು ರೂಪಾಯಿ ಕೊಟ್ಟು ಖರ್ಚು ಮಾಡ್ಕೊಳ್ಳೋ ಬದಲು ಬೆಟರ್ ಈ ಥರ ಒಂದು ರೆಮಿಡಿ ಫಾಲೋ ಮಾಡಿ. ಇದು ಬರೀ ಸಣ್ಣ ಆಗೋದಕ್ಕೆ ಅಂತಲ್ಲ, ಮುಖ ಚೆನ್ನಾಗಾಗುತ್ತೆ, ಬೆಳ್ಳಗಾಗುತ್ತೆ, ಮತ್ತು ಕ್ಲಿಯರ್ ಸ್ಕಿನ್ ಬರುತ್ತೆ, ಪ್ಲಸ್ ಎನರ್ಜಿ ಇರುತ್ತೆ, ಸ್ಟ್ರೆಸ್ ಇರಲ್ಲ. ಅರ್ಥ ಮಾಡ್ಕೊಳ್ಳಿ, ಅದನ್ನು ಹೇಳ್ತಾ ಇರೋದು. ಓಕೆನಾ ಫ್ರೆಂಡ್ಸ್. ಸೊ ನೋಡಿ, ನನಗೆ ಈ ಗೌನ್ ಆಗಿರೋದು ನನಗೆ ಏನೋ ಒಂಥರ ಖುಷಿ ಆಗ್ತಾ ಇದೆ ಇವತ್ತು. ಆಗ್ತಾ ಇರಲಿಲ್ಲ, ಇದು 2 ಇಯರ್ಸಿಂದ ಹಾಕೊಳ್ಳೋಕೆ ಟ್ರೈ ಮಾಡ್ತಿದ್ದೆ, ಆಗ್ತಾ ಇರಲಿಲ್ಲ. ಸೊ ಆ ಥರ ಫ್ರೆಂಡ್ಸ್, ಏನೋ ಒಂಥರ ಖುಷಿ, ಒಂದು ಸ್ವಲ್ಪ ವೆಯ್ಟ್ ಕಡಿಮೆ ಆಗಿದೆ ಅಂತ. ಈವನ್ ನಂದು ನೀವು ನೋಡಿರ್ಬೋದು, ಇದೆಲ್ಲ ಚೀಕ್ಸ್ ನಂದು ಕುಶಾಲ್ಸ್ ಜ್ಯುವೆಲ್ರಿ ಅಂತ ಒಂದು ವ್ಲಾಗ್ ಮಾಡಿದ್ದೀನಿ ನೋಡಿ. ಇಷ್ಟು ಅಗ್ಲ ಆಯ್ತು ಮುಖ, ಇವಾಗ ನೋಡಿ ಇಷ್ಟು ಕಡಿಮೆ ಆಗ್ತಾ ಬರ್ತಾ ಇದೆ. ಅದನ್ನೇ ಹೇಳಿದ್ದು, ಬೆಸ್ಟ್ ರೆಮಿಡಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ವಿಡಿಯೋ ನೋಡಿಲ್ಲ ಅಂದರೆ ಚೆಕ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬೇಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.